ಲೈಫ್ ಅಂಡ್ ಡೆತ್ ಸಿಚುವೇಶನ್ ಅಲ್ಲಿ ಇರೋರಿಗೆ, ಕಿಡ್ನಿ ಫೇಲ್ಯೂರ್ ನ ಸ್ಟೇಜ್ ನಲ್ಲಿ ಇರೋರಿಗೆ, ಇದು ಡಯಾಲಿಸಿಸ್ ಆಕ್ಸೆಸ್ ಅಂದ್ರೆ ಏನು, ಯಾವ ಕಂಡೀಷನ್ ನಲ್ಲಿರೋ ಕಿಡ್ನಿ ಪೇಷಂಟ್ ಗೆ ಇದು ಒಂಥರ ಲೈಫ್ ಸೇವರ್ ಆಗುತ್ತೆ? ಸಾಮಾನ್ಯವಾಗಿ ನಾವೆಲ್ಲ ಬಂದು ಯೂರಿನ್ ಪಾಸ್ ಮಾಡ್ತೀವಿ, ಅದು 1.5 ಲೀಟರ್ಸ್ 2 ಲೀಟರ್ಸ್ ಮೇಲೆ ಯೂರಿನ್ ಪಾಸ್ ಮಾಡ್ತೀವಿ ಒಂದ್ ದಿವಸ. ವಿ ಹ್ಯಾವ್ ಟು ಸಪೋರ್ಟ್ ವಿತ್ ಹೆಲ್ಪ್ ಆಫ್ ಡಯಾಲಿಸಿಸ್ ಮೆಷಿನ್ ತಗೊಂಡು ಅವರಿಗೆ ಒಳಗಡೆ ಇರೋದು ಬ್ಲಡ್ ಎಲ್ಲ ಬಂದು ಪ್ಯೂರಿಫೈ ಮಾಡಬೇಕು. ಈಗ ಹಳ್ಳಿ ಕಡೆ ಸೇರಿದ ಹಾಗೆ ತುಂಬಾ ಪೇಷಂಟ್ಸ್ ಏನ್ ಡಯಾಲಿಸಿಸ್ ಮಾಡಿಸ್ತಿರ್ತಾರೆ. ಈಗ ಗ್ರಾಮೀಣ ಭಾಗದಲ್ಲಿ, ಸಿಟಿಗಳಲ್ಲಿ ಎಲ್ಲ ಕಡೆ ಕಾಮನ್ ಪೀಪಲ್ ಅದೆಲ್ಲ ಇಲ್ಲಿಂದಾನೆ ಮಾಡ್ತಿರತ್ತಾ? ಅವರು ಹಳ್ಳಿಯಿಂದ ಬರೋಗೆಲ್ಲ ಇಲ್ಲಿ ಪೈಪ್ ಹಾಕ್ಸ್ಕೊಂಡು ಬರ್ತಾರೆ. ಬಟ್ ಅವ್ರು ಬಂದು ಅವ್ರಿಗೆಲ್ಲ ಬಂದು ಏನಾಗುತ್ತೆ, ಪಾಪ ವೇನ್ ಎಲ್ಲ ಡ್ಯಾಮೇಜ್ ಆಗಿರ್ತದೆ. AV ಫಿಸ್ಟುಲಾ ಮಾಡೋದಂದ್ರೆ ಏನಲ್ಲಿ ಏನೇನು ಪ್ರೊಸೀಜರ್ ನಡೆಯುತ್ತೆ? ಈಗ ಕೈಯಲ್ಲಿ ಮಾಡೋದು ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, ಇದೆಲ್ಲ ಸಾಮಾನ್ಯವಾಗಿ ಇದು ಬಂದು ಏನು ಜನರಲ್ ಅನಸ್ತೀಸಿಯಾ ಅಲ್ಲ, ಚಿಕ್ಕ ಥ್ರೆಡ್, ಪ್ರೋಲಿನ್ ಥ್ರೆಡ್, ಅದನ್ನು ಯೂಸ್ ಮಾಡಿ ಅದು ಡಿಸೆಕ್ಟ್ ಮಾಡಿ ವೇನ್ ಅದು ಆರ್ಟ್ರಿ ಹತ್ರ ತಗೊಂಡ್ಬಂದು ಜಾಯಿನ್ ಮಾಡ್ತೀವಿ. ಪ್ಲಸ್ ಬಾಲ್ ಕೊಡ್ತೀವಿ ಕೈಯಲ್ಲಿ, ಎಕ್ಸರ್ಸೈಸ್ ಮಾಡಿ ಮಾಡಿ ಅದು ದಪ್ಪ ಆಗಿ ಮತ್ತೆ ಅದು ಮೆಚೂರ್ ಆಗ್ಬಿಡ್ತದೆ 2 ತಿಂಗಳಲ್ಲಿ. ಇನ್ ಕೇಸ್ ಒಂದು ಫೇಲ್ ಆದ್ರೆ ಇನ್ನೊಂದು ಕೈಯಲ್ಲಿ ಮಾಡ್ಬೋದಾ? ಮಾಡ್ಬೋದು. ಒಂದು ಫೇಲಿಯರ್ ಆಗೋದಕ್ಕೆ ಬಿಡಬಾರ್ದು. ಇನ್ ಕೇಸ್ ಅದಕ್ಕೆ ಇದು ಆ ತರ ಏನಾದ್ರೂ ಕಂಪ್ಲೀಟ್ ಎಲ್ಲ ವೇನ್ ಡ್ಯಾಮೇಜ್ ಆಗಿ ಮತ್ತೆ ಕ್ಲಾಟ್ ಆಗಿ ಎಲ್ಲ ಹೋಗಿ ಫುಲ್ ಸಿಮೆಂಟ್ ಪೈಪ್ ತರ ಆಗ್ಬಿಡ್ತದೆ. ಅದು ಕಿಡ್ನಿ ಆರೋಗ್ಯವನ್ನ ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡೋದು ಮುಖ್ಯ. ಏನೇನ್ ಮಾಡ್ಬೋದು ಅಂತ? ಎಕ್ಸರ್ಸೈಸ್ ಮಾಡಬೇಕು ಡೈಲಿ, ನೀರು ಹೆಚ್ಚಿಗೆ ಕುಡಿಬೇಕು. ಕಿಡ್ನಿ ಸಮಸ್ಯೆ ಬರೋಕ್ಕಿಂತ ಮುಂಚೆ ಬರಬಾರ್ದು ಅಂತ ಹೇಳಿದ್ರೆ, ಬಂದ್ಮೇಲೆ ಕುಡಿಯಕ್ಕಾಗಲ್ಲ. ಎಲ್ಲರೂ ಎಲ್ಲ ಬಂದ ಮೇಲೆ ಕುಡಿಯಕ್ಕಾಗಲ್ಲ. ಕೆಲವರು ಬಂದು ಈಗೆಲ್ಲ ಜಿಮ್ಗೆ ಹೋಗ್ತಾರೆ, ಪ್ರೋಟೀನ್ ಪೌಡರ್ ತಿನ್ಬಾರ್ದ? ನೋ. ಕೆಲವು ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಎಲ್ಲ ಇರ್ತದೆ, ನೆಫ್ರೋಟಾಕ್ಸಿಕ್ ಇದೆಲ್ಲ, ಅದೆಲ್ಲ ಬಂದು ಅದು ಮಾತ್ರ ಅದು ಮಾಡಲೇಬಾರ್ದು. ಮೆಡಿಕಲ್ ಅಡ್ವೈಸ್ ತಪ್ಪೋದು, ಅದು ಮಹಾ ತಪ್ಪೋದು. ಸೈಂಟಿಫಿಕ್ ವರ್ಲ್ಡ್ ಮತ್ತೆ ಮೆಡಿಕಲ್ ವರ್ಲ್ಡ್ ಸ್ವಲ್ಪ ಡಿವೈಡೆಡ್ ಅನ್ಸುತ್ತೆ. ಡಾಕ್ಟರ್ಸ್ ಎಲ್ಲರೂ ಕೂಡ ನೋ ಔಟ್ಸೈಡ್ ಪ್ರೋಟೀನ್ ಇರಬಾರ್ದು, ಫುಡ್ ಅಲ್ಲೇ ಇರಬೇಕು, ಹೋಲ್ ಫುಡ್ ಅಲ್ಲೇ ತಗೋಬೇಕು ಅಂತ ಸಜೆಸ್ಟ್ ಮಾಡ್ತಾರೆ. ಬಟ್ ಈ ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಅವರೆಲ್ಲ ಪರ್ ಕೆಜಿ ಬಾಡಿ weight 1.5 ಗ್ರಾಮ್ ಆದ್ರೂ ಪ್ರೋಟೀನ್ ಬೇಕು ಅಂತ ಹೇಳ್ತಾರೆ. ಜನಕ್ಕೆ ಫುಲ್ ಕನ್ಫ್ಯೂಷನ್ ಈ ವಿಚಾರದಲ್ಲಿ. ನ್ಯಾಚುರಲ್ ಪ್ರೋಟೀನ್ ಫುಡ್ ಇಸ್ ದ ಬೆಸ್ಟ್ ಫಾರ್ಮಸಿ, ಅಷ್ಟೇ ನಾನು ಹೇಳೋದು. ಈಗ ನಾವು ವೇನ್ ಬಗ್ಗೆ, ಆರ್ಟ್ರಿ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ನಾವು ನಿಮ್ಮ ಹತ್ರನೇ ಡಿಸ್ಕಷನ್ ಮಾಡಿದ್ವಿ, DVT ಬಗ್ಗೆ ತಿಳ್ಕೊಂಡ್ವಿ. ಇನ್ನೊಂದು ತುಂಬ ಜನಕ್ಕೆ ಥರ ಲೈಫ್ ಆ್ಯಂಡ್ ಡೆತ್ ಸಿಚುವೇಶನ್ ಅಲ್ಲಿ ಇರೋರಿಗೆ, ಕಿಡ್ನಿ ಫೇಲ್ಯೂರ್ನ ಸ್ಟೇಜ್ನಲ್ಲಿ ಇರೋರಿಗೆ, ಕಿಡ್ನಿ ಫುಲ್ ಹಾಳಾಗಿರೋರಿಗೆ ತುಂಬ ಯೂಸ್ ಆಗಬಹುದಾಗಿರೋ ಟಾಪಿಕ್ ಡಯಾಲಿಸಿಸ್ ಆಕ್ಸೆಸ್. ಅದ್ರ ಬಗ್ಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡೋಣ ಅಂಥೇಳಿ. ಸೊ ಏನಿದು ಡಯಾಲಿಸಿಸ್ ಆಕ್ಸೆಸ್ ಅಂದರೆ ಏನು, ಯಾವ ಕಂಡೀಷನ್ನಲ್ಲಿರೋ ಕಿಡ್ನಿ ಪೇಷಂಟ್ಗೆ ಇದು ಒಂಥರ ಲೈಫ್ ಸೇವರ್ ಆಗುತ್ತೆ, ಇದನ್ನು ಮಾಡೋದು ಹೇಗೆ, ಅದರ ಮೇಂಟೆನೆನ್ಸ್ ಹೇಗೆ, ಆಮೇಲೆ ಇದು ಎಷ್ಟು ಲೈಫ್ ಸ್ಪ್ಯಾನ್ನ ಜಾಸ್ತಿ ಮಾಡುತ್ತೆ ಅವ್ರದ್ದು ಅಂತ? ಈಗ ಸಾಮಾನ್ಯವಾಗಿ ನಾವೆಲ್ಲ ಬಂದು ಯೂರಿನ್ ಪಾಸ್ ಮಾಡ್ತೀವಿ, ಅದು 1.5 ಲೀಟರ್ಸ್ 2 ಲೀಟರ್ಸ್ ಮೇಲೆ ಯೂರಿನ್ ಪಾಸ್ ಮಾಡ್ತೀವಿ ಒಂದು ದಿವಸ. ಈಗ ಎಂಡ್ ಸ್ಟೇಜು ರೀನಲ್ ಡಿಸೀಸ್ ಅಂತ ಹೇಳ್ತೀವಿ, ಅವ್ರಿಗೆ ಬಂದು ಏನಾಗುತ್ತೆ, ಗ್ಲೋಮರುಲರ್ ಫಿಲ್ಟ್ರೇಷನ್ ರೇಟ್ EGFR ಅದು ಬಂದು 15 ಕೆಳಗಡೆ ಹೋದರೆ, 15 ಕೆಳಗಡೆ ಹೋದರೆ ಅವರಿಗೆ ಬಂದು ಎಲ್ಲ ಎಕ್ಸ್ಕ್ರೀಟ್ ಆಗೋದಿಲ್ಲ. ಬಾಡಿ ಒಳಗಡೆ ಇರೋದು ಬ್ಯಾಡ್ ಇದು ಎಲ್ಲ ಬಂದು ಫಿಲ್ಟರ್ ಆಗಿ ಯೂರಿನಲ್ಲಿ ಹೋಗಲ್ಲ, ಯೂರಿನ್ ಆಚೆ ಬರೋದಿಲ್ಲ. ಇಂಥವ್ರಿಗೆ ಬಂದು ಏನಾಗುತ್ತೆ, ವಿ ಹ್ಯಾವ್ ಟು ಸಪೋರ್ಟ್ ವಿತ್ ಹೆಲ್ಪ್ ಆಫ್ ಮೆಷಿನ್, ಡಯಾಲಿಸಿಸ್ ಮೆಷಿನ್ ತಗೊಂಡು ಅವರಿಗೆ ಒಳಗಡೆ ಇರೋದು ಬ್ಲಡ್ ಎಲ್ಲ ಬಂದು ಪ್ಯೂರಿಫೈ ಮಾಡಬೇಕು. ಮೆಟಬಲೈಟ್ಸ್ ಎಲ್ಲ ಇರ್ತದೆ, ಪೊಟ್ಯಾಷಿಯಮ್ ಜಾಸ್ತಿ ಇರ್ತದೆ ಅವರಿಗೆ, ಆ್ಯಸಿಡ್ ಜಾಸ್ತಿ ಇರ್ತದೆ ಬ್ಲಡ್ಡಲ್ಲಿ, ಮತ್ತು ಫ್ಲೂಯಿಡ್ ಸೇರಿಕೊಳ್ತದೆ ಅವರಿಗೆಲ್ಲ ವಾಟ್ರ್ ಸೇರಿಕೊಂಡು ಮತ್ತು ಲಂಗ್ಸಲ್ಲಿ ಕಂಜೆಷನ್ ಆಗುತ್ತೆ. ಅದು ಕಂಜೆಷನ್ ಆಗದೆ ಇರೋದಕ್ಕೆ ಬಂದು ಇದೆಲ್ಲ ಮಾಡೋದು. ಇವರಿಗೆಲ್ಲ ಬಂದು ಡಯಾಲಿಸಿಸ್ ಮಾಡಿ ಅದೆಲ್ಲ ತೆಗೆದು, ನೀರು ತೆಗೆದು ಮತ್ತು ಆ್ಯಸಿಡ್ ತೆಗೆದು, ಪೊಟ್ಯಾಷಿಯಮ್ ಎಲ್ಲ ತೆಗೆದ್ರೆ ಅವರಿಗೆ ಬಂದು ಜೀವನ ಚೆನ್ನಾಗಿರ್ತದೆ. ಇದಕ್ಕೆ ಬಂದು ಅವರಿಗೆ ಡಯಾಲಿಸಿಸ್ ಬೇಕಾಗುತ್ತೆ. ಡಯಾಲಿಸಿಸಲ್ಲಿ ಬಂದು 2 ಟೈಪ್ ಡಯಾಲಿಸಿಸ್. ಒಂದು ಬಂದು ಹೀಮೋಡಯಾಲಿಸಿಸ್, ರಕ್ತನ ಹೀಮೋಡಯಾಲಿಸಿಸ್. ಇನ್ನೊಂದು ಬಂದು ಪೆರಿಟೋನಿಯಲ್ ಡಯಾಲಿಸಿಸ್. ಹೀಮೋಡಯಾಲಿಸಿಸ್ ಅಂದರೆ ಅದು ರಕ್ತದ ನಾಳದಲ್ಲಿ ಒಳಗಡೆ ಬಂದು ಕೆಥಿಟರ್ ಅಥವಾ ಇಲ್ಲ AV ಫಿಸ್ಟುಲಾ ಅಂತ ಹೇಳ್ತೀವಿ, ಇದನ್ನು ಕ್ರಿಯೇಟ್ ಮಾಡಿ ಅವರಿಗೆ ಡಯಾಲಿಸಿಸ್ ಮಾಡಿಕೊಡ್ತೀವಿ. ಪೆರಿಟೋನಿಯಲ್ ಡಯಾಲಿಸಿಸ್ ಅಂದರೆ ಹೊಟ್ಟೆ ಒಳಗಡೆ ಕ್ಯಾವಿಟಿ ಇದೆಯಲ್ಲ, ಹೊಟ್ಟೆ ಒಳಗಡೆ ಬಂದು ಪೈಪ್ ಆಗಿ ಅದರ ಮೂಲಕ ಬಂದು ಡಯಾಲಿಸಿಸ್ ಮಾಡ್ತೀವಿ. ಅದು ಒಳಗಡೆ ಅದು ಡಯಾಲಿಸಿಸ್ ಫ್ಲೂಯಿಡ್ ಹಾಕಿ ಮತ್ತೆ ತೆಗಿತೀವಿ. ಒಂದು ಡಿಫೈನ್ಡ್ ಟೈಮ್ ಇದೆ, ಅದು ಒಳಗಡೆ ಬಿಟ್ಬಿಟ್ಟು ಮತ್ತೆ ತೆಗಿಯೋದು ಹಾಕೋದು, ಆ ಥರ ಅದು ಪೆರಿಟೋನಿಯಲ್ ಡಯಾಲಿಸಿಸ್.
ಇದು ಆಕ್ಸಸ್ ವ್ಯಾಸ್ಕ್ಯುಲರ್ ಆಕ್ಸಸ್ ಬೇಕಾಗಿರೋದು ಒಂದು ಹೀಮೋಡಯಾಲಿಸಿಸ್ ಮಾಡೋಕ್ಕೆ. ಹೀಮೋಡಯಾಲಿಸಿಸ್ ಅಂದರೆ ರಕ್ತವನ್ನು ಡೈರೆಕ್ಟಾಗಿ ಅದು ಮೆಷಿನ್ಗೆ ಕಳಿಸೋದು. ಈಗ ರೆಗ್ಯುಲರ್ ಆಗಿ ಡಯಾಬಿಟಿಸ್ ಪೇಷಂಟ್ಸ್ ಎಲ್ಲ ಹೋಗಿ ಮಾಡಿಸ್ಕೊಂಡ್ ಬರ್ತಾರಲ್ಲ, ಅದು ಯಾವುದು ಸಾಮಾನ್ಯ? ಅದು ಸಾಮಾನ್ಯವಾಗಿ ಮಾಡೋದು ಹೀಮೋಡಯಾಲಿಸಿಸ್. ಇದು ಎಲ್ಲಿ ಕನೆಕ್ಟ್ ಮಾಡ್ತಾರೆ ಮೆಷಿನ್ನ? ಅದು ಮೆಷಿನನ್ನು ಬಂದು ಕೆಲವರಿಗೆ ಬಂದು ಪೈಪ್ ಹಾಕ್ತೀವಿ ನಾವು, ಇದು ಜುಗುಲಾರ್ ವೈನಲ್ಲಿ ಪೈಪ್ ಹಾಕ್ತೀವಿ, ಅದು ಕೆಥಿಟರ್ ಹಾಕ್ತೀವಿ. ಕೆಥಿಟರ್ ಹಾಕ್ಬಿಟ್ಟು ಅದರಲ್ಲಿ ಬಂದು 2 ಪೋರ್ಟ್ ಇರ್ತದೆ. ಒಂದು ಪೋರ್ಟಲ್ಲಿ ಬ್ಲಡ್ ಸಕ್ ಆಗುತ್ತದೆ, ಅದು ಮೆಷಿನ್ ಸಕ್ ಮಾಡ್ತದೆ, ಅದು ಬಂದು ಹೋಗಿ ಮೆಷಿನ್ಗೆ ಹೋಗುತ್ತೆ. ಮತ್ತು ಮೆಷಿನಲ್ಲಿ ಡಯಾಲಿಸಿಸ್ ಆದಮೇಲೆ ಅದು ಪಂಪ್ ಮಾಡ್ತದೆ. ಮತ್ತು ಅದು ಎಲ್ಲ ಡಯಾಲಿಸಿಸ್ ಆದ ಪ್ಯೂರಿಫೈ ಆದ ಬ್ಲಡ್ಡೆಲ್ಲ ಬಂದು ಮತ್ತೆ ವಾಪಸ್ ಬಂದು ಮತ್ತೆ ಅದು ಇನ್ನೊಂದು ಪೋರ್ಟಲ್ಲಿ ಹೋಗಿ ಕೆಥಿಟರ್ ಹೋಗಿ ಮತ್ತೆ ಹಾರ್ಟಿಗೆ ಸೇರ್ತದೆ. ಈಗ ಕತ್ತಲ್ಲಿ ಹಾಕೋದು ಪೈಪೆಲ್ಲ ಬಂದು ಡೈರೆಕ್ಟಾಗಿ ಅದು ಒಂದು ಟಿಪ್ಪು ಬಂದು ಹಾರ್ಟ್ ಹತ್ರ ಇರ್ತದೆ, ಅದು ರೈಟ್ ಸೈಡ್ ಹಾರ್ಟ್ ಹತ್ರ ಇರ್ತದೆ. ಸೊ ಅದು ಮೂಲಕ ಬಂದು ಅದು ಮಾಡೋದು. ಇದು ಸಾಮಾನ್ಯವಾಗಿ ಆಗೋ ಡಯಾಲಿಸಿಸ್. ಇದು ಸಾಮಾನ್ಯವಾಗಿ ಆಗೋದು ಡಯಾಲಿಸಿಸ್ ಇದು. ಬಟ್ ಇದು ಬಂದು ಅಕ್ಯೂಟ್ ಸ್ಟೇಜಲ್ಲಿ ಮಾಡೋದು. ಇದು ದಡೀರ್ ಅಂದ್ಬಿಟ್ಟು ಕೆಲವರು ಕಿಡ್ನಿ ಫೇಲಿಯರ್ ಬರ್ತಾರೆ, ಅವರಿಗೆ ಮಾಡಿ. ಕ್ರೋನಿಕ್ ರೀನಲ್ ಫೇಲಿಯರ್ ಓಕೆ, ಇವರಿಗೆ ಕೆಲವರಿಗೆಲ್ಲ ಬಂದು ರೀನಲ್ ಫೇಲಿಯರ್ ಆಗುತ್ತೆ, ಕಿಡ್ನಿ ಫೇಲಿಯರ್ ಆಗುತ್ತೆ ಅಂತ ಗೊತ್ತಾಗ್ಬಿಡ್ತದೆ. ಅದು ಬಂದು 1-2 ವರ್ಷಕ್ಕೆ ಮುಂಚೆನೇ ಗೊತ್ತಾಗುತ್ತದೆ. ಡಾಕ್ಟರ್ಗಳಿಗೆಲ್ಲ ನೋಡ್ತಾ ಇರುವಾಗ ಅವ್ರಿಗೆಲ್ಲ ಬಂದು ನೋಡ್ತಾ ಇರ್ತಾರೆ ಎಷ್ಟು ಅದು GFR ಎಷ್ಟಿದೆ ಅಂದ್ಬಿಟ್ಟು. ಕೆಲವರಿಗೆ 30-25 ಎಲ್ಲ ಇರ್ತದೆ. ಆವಾಗೆಲ್ಲ ಬಂದು ಪರವಾಗಿಲ್ಲ, ಅದು ತಳ್ಕೊಂಡು ಹೋಗ್ಬೋದು, ಫ್ಲೂಯಿಡ್ ರೆಸ್ಟ್ರಿಕ್ಷನ್ ಮಾಡಿಕೊಂಡು ಇದೆಲ್ಲ ಮಾಡಿಕೊಂಡು ತಳ್ಬೋದು. ಕೆಲವರಿಗೆ 20 ಕೆಳಗಡೆ ಬರ್ತದೆ GFR. ಆವಾಗ ಬಂದು ಈಗ ಕಿಡ್ನಿ ಡಾಕ್ಟರ್ಸ್ ಎಲ್ಲ ಬಂದು ಹುಷಾರಾಗಿಬಿಟ್ಟು ಇವರಿಗೆ ನೀವು ಈ ಥರ ಆಗುತ್ತೆ, ಇನ್ನೊಂದು 1 ವರ್ಷ 6 ತಿಂಗಳಲ್ಲಿ ಡಯಾಲಿಸಿಸ್ದು ನೆಸೆಸಿಟಿ ಬರ್ಬೋದು, ಅವಶ್ಯಕತೆ ಬರ್ಬೋದು. ಸೊ ನೀವು ಹೋಗಿ ಇದು AV ಫಿಸ್ಟುಲಾ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಅದು AV ಫಿಸ್ಟುಲಾ ಅಂದರೆ ಆರ್ಟ್ರಿನೋ ವೆಯ್ನನ್ನು ಜಾಯಿನ್ ಮಾಡ್ತೀವಿ ಒಂದು ಸೇಫ್ ಜಾಗದಲ್ಲಿ. ಈಗ ಕೈಯಲ್ಲಿ ಬಂದು 2 ಬ್ಲಡ್ ಪೈಪ್ ಹೋಗುತ್ತೆ, ಒಂದು ರೇಡಿಯಲ್ ಆರ್ಟ್ರಿ, ಇನ್ನೊಂದು ಬಂದು ಅಲ್ನರ್ ಆರ್ಟ್ರಿ. ಸೊ ರೇಡಿಯಲ್ ಆರ್ಟ್ರಿ ಪಕ್ಕದಲ್ಲೇ ಬಂದು ಒಂದು ವೆಯ್ನ್ ಅಡ್ಜಸ್ಟೆಂಟಲ್ಲಿ ವೆಯ್ನ್ ಇರ್ತದೆ, ಅದನ್ನು ಬಂದು ಜೋಡಿಸ್ಬಿಡ್ತೀವಿ. ನಾವು ಆರ್ಟ್ರಿ ಒಳಗಡೆ ಬಂದು ನೀಡಲ್ ಹಾಕಿ ಮಾಡೋಕ್ಕಾಗೋದಿಲ್ಲ. ಏನಂದರೆ ಆರ್ಟ್ರಿ ಒಳಗಡೆ ಡೈರೆಕ್ಟಾಗಿ ಚುಚ್ತಾ ಇದ್ದರೆ ಮತ್ತೆ ಅದು ಒಳಗಡೆ ಕ್ಲಾಟ್ ಆಗಿ ಕೈ ಬೆರಳುಗೆಲ್ಲ ಹೋಗಿ ಗ್ಯಾಂಗ್ರೀನ್ ಆಗುತ್ತೆ ಅದು. ಸೊ ಆ ಥರ ಮಾಡೋಕ್ಕಾಗಲ್ಲ, ಅದು ಬ್ಲಡ್ ಸರ್ಕ್ಯುಲೇಷನ್ ನಿಂತೋಗುತ್ತೆ. ಸೊ ನಾವು ವೆಯ್ನ್ ಪಕ್ಕದಲ್ಲಿ ಇರೋದು ವೆಯ್ನ್ ಆರ್ಟಿಗೆ ಜಾಯಿನ್ ಮಾಡಿಬಿಟ್ರೆ ಅದು ಬ್ಲಡ್ ಪಾರ್ಟ್ಗೆ ಹೋಗಿದ್ರೆ ಕೈಗೆ ಹೋಗ್ತಾ ಇರ್ತದೆ, ಬಟ್ಟು ಏನು ಆಗೋದಿಲ್ಲ. ನಾವು ವೆಯ್ನಲ್ಲಿ ಚುಚ್ಕೊಂಡು 2 ನೀಡ್ಲ್ ಚುಚ್ಕೊಂಡು ಒಂದು ನೀಡ್ಲಲ್ಲಿ ಅದು ಬ್ಲಡ್ ಬಂದು ಇದಕ್ಕೆ ಹೋಗುತ್ತೆ ಮೆಷಿನ್ಗೆ, ಇನ್ನೊಂದು ನೀಡ್ಲಲ್ಲಿ ಅದು ಪ್ಯೂರಿಫೈ ಆದಮೇಲೆ ಡಯಾಲಿಸಿಸ್ ಆಗಿ ಮತ್ತೆ ವಾಪಸ್ಸು ಅದೇ ವೆಯ್ನ್ 2 ಸ್ಪಾಟಲ್ಲಿ ಇದು ಪಂಕ್ಚರ್ ಮಾಡಿ ಅದು ಇನ್ನೊಂದು ನೀಡ್ಲಲ್ಲಿ ವಾಪಸ್ ಹೋಗುತ್ತೆ. ಅದು ಮೆಷಿನ್ ಪಂಪ್ ಆಗುತ್ತೆ, ಮತ್ತು ಮೆಷಿನೇ ಬಂದು ವಾಪಸ್ ಕಳಿಸ್ತದೆ, ಅದು ಪ್ಯೂರಿಫೈ ಬ್ಲಡ್ ಎಲ್ಲ ಬಂದು ಮತ್ತೆ ವಾಪಸ್ ಹೋಗುತ್ತೆ. ಅದನ್ನು AV ಫಿಸ್ಟುಲಾ ಅಂತ ಹೇಳ್ತೀವಿ. ಇದು ಎಷ್ಟು ಟೈಮ್ ಅಂದರೆ ಇದು ಹೇಗೆ ಅಂದರೆ ಡೈಲಿ ಮಾಡಿಸ್ಬೇಕಾಗತ್ತ ಅವರು? ಅದು ಎಷ್ಟು ಡೈಲಿ ಇಲ್ಲ, ಸಾಮಾನ್ಯವಾಗಿ 2 ಸಲ ಅಲ್ಲ 3 ಸಲ, ಒಂದು ವಾರದಲ್ಲಿ 2 ಸಲ 3 ಸಲ ಮಾಡಿಸ್ಕೋಬೇಕಾಗುತ್ತೆ. ಅಂದರೆ ಅದು ಎವ್ರಿ ಟೈಮ್ ಅದೇ ಹೋಲಲ್ಲಿ ಮಾಡ್ತಾರಾ ಹೇಗೆ? ಅದು ನೀವು ಸಾಮಾನ್ಯವಾಗಿ ಅದು ಪಂಕ್ಚರ್ ಹೋಲ್ ಟೆಕ್ನಿಕ್ ಇರೋದು, ಅದು ಒಂದೇ ಹೋಲಲ್ಲಿ ಮಾಡೋದೇ ಬೆಟ್ರ್. ಏನಂದರೆ ಮತ್ತೆ ಬೇರೆ ಕಡೆ ಮಾಡಿದ್ರೆ ಅದು ಚರ್ಮ ಡ್ಯಾಮೇಜ್. ಓಪನೇ ಇಟ್ಟಿರ್ತಾರೆ ಅದನ್ನು? ಇಲ್ಲ, ಅದು ಮಾಡಿದ ಮೇಲೆ ಅದು ಪಂಕ್ಚರ್ ಮಾಡಿ ಅದು ಡಯಾಲಿಸಿಸ್ ಆದಮೇಲೆ ಅದನ್ನು ಮೇಲೆ ಇದು ಒಂದು ಸೀಲ್ ಮಾಡ್ತಾರೆ, ಅದು ಒಂಥರ ಬಟನ್ ಟೈಪ್ ಇದು ಮಾಡಿ ಪ್ಲಾಸ್ಟರ್ ಹಾಕ್ತಾರೆ. ಅದು ಅಷ್ಟೇ, ಅದು ಸ್ಟಾಪ್ ಆಗುತ್ತೆ, ಬ್ಲಡ್ ಎಪ್ ಕಟ್ಟುತ್ತದೆ, ಕ್ಲೋಸ್ ಆಗುತ್ತೆ. ಮತ್ತೆ ಓಪನ್ ಮಾಡಬೇಕು, ಮತ್ತೆ ಬಂದು ಅದು ಬಂದಾಗ ಮತ್ತೆ ನೀಡ್ಲ್ ಹಾಕಿ ಪಂಕ್ಚರ್ ಮಾಡಿ ಸೇಮ್ ಜಾಗದಲ್ಲಿ ಮತ್ತೆ ಓಪನ್, ಅದೇ ಸೇಮ್. ಸೊ ಜನರಲಿ ಬಂದು ಸಾಮಾನ್ಯವಾಗಿ ಎಲ್ಲರಿಗೂ ಒಂದೇ ಜಾಗದಲ್ಲಿ ಮಾಡಿ ಅದು ಬಂದು ಸರ್ಮಾನು ಬಂದು ಗಟ್ಟಿಯಾಗಿ ತಿಕ್ಕಾಗಿರ್ತದೆ. ಸೊ ಅದು ತೆಗೆದ್ರೆ ಕ್ಲೋಸ್ ಆಗುತ್ತೆ. ದಟ್ ಈಸ್ ದ ನಾರ್ಮಲ್ ಟೆಕ್ನಿಕ್. ಅದು ಹೌದು. ಕೆಲವರಿಗೆ ಬಂದು ಇಲ್ಲಿ ಸ್ವಲ್ಪ ಹತ್ರ ಅಡ್ಜಸೆಂಟ್ ಸೈಟಲ್ಲಿ ಪಂಕ್ಚರ್ ಮಾಡಿ ಇದು ಮಾಡ್ತಾರೆ, ಅದನ್ನು ಪರವಾಗಿಲ್ಲ, ದಟ್ ಈಸ್ ಆಲ್ಸೋ ಅಕ್ಸೆಪ್ಟಬಲ್. ಬಟ್ ದಿಸ್ ಇಸ್ AV ಫಿಸ್ಟುಲಾ. ಬಟ್ AV ಫಿಸ್ಟುಲಾ ಮಾಡಿಕೊಂಡು ಡಯಾಲಿಸಿಸ್ ಶುರು ಮಾಡೋದೇ ಬೆಸ್ಟು. ಏನಂದರೆ ಇಲ್ಲಿ ಮೇಲೆ ಕತ್ತಲ್ಲಿ ಇರೋದು ವೈನ್ಸಲ್ಲೆಲ್ಲ ಹೋಗಿ ಆ ಕೆಥಿಟರ್ ಹಾಕ್ಕೊಂಡು ಇದು ಮಾಡಿದ್ರೆ ಏನಾಗುತ್ತೆ, ಅದು SVC ಅಂತ ಹೇಳ್ತೀವಿ ಒಳಗಡೆ,
ಅದೆಲ್ಲ ಬಂದು ಬ್ರೇಕಿಯೋಕೆಫಾಲಿಕ್ ವೈನ್ SVC ಅಂತ ಹೇಳ್ತೀವಿ. ಅದೆಲ್ಲ ಬಂದು ಇದು ಪ್ಲಾಸ್ಟಿಕ್ ಪೈಪ್ ಹಾಕಿದ್ರೆ ಏನಾಗುತ್ತೆ, ಅದು ಒಳಗಡೆ ಕ್ಲಾಟ್ ಆಗಿ ಅದು ಪೈಪ್ ದಪ್ಪ ಆಗಿ ಪೈಪ್ ಬ್ಲಾಕೇ ಆಗಿಬಿಡುತ್ತದೆ. ಒಂದು 4 ವೀಕ್ಸ್ ಬಿಟ್ಟರೆ ಅದು ಒಳಗಡೆ ಇರೋದು ವೈನ್ಸ್ ಎಲ್ಲ, ಜಸ್ಟ್ ಒಳಗಡೆ ಇರೋದು ವೈನ್ಸ್ ಎಲ್ಲ ಬ್ಲಾಕ್ ಆಗಿಬಿಡುತ್ತದೆ. ಅದು ಸೊ ಅದನ್ನು ಬಂದು ಎಂಕರೇಜ್ ಮಾಡಬಾರದು, ಅದು ಸರಿಯಲ್ಲ. ಅದು ಈಗ ಬರೀ ಅಕ್ಯೂಟ್ ಸ್ಟೇಜಲ್ಲಿ ಹೋಗ್ತಾರಲ್ಲ, ದಡೀರ್ ಅಂದ್ಬಿಟ್ಟು ಫೇಲ್ಯೂರ್ ಆಗುತ್ತೆ, ಕಿಡ್ನಿ ಡಯಾಲಿಸಿಸ್ ಮಾಡಬೇಕು, ಅಂಥವರಿಗೆ ಮಾತ್ರ ಅದು ಸೂಟಬಲ್. ಅದು ಬಟ್ ಇವರಿಗೆ ಕೆಲವರಿಗೆ ಅದು ಕಿಡ್ನಿ ಫೇಲ್ಯೂರ್ ಬರುತ್ತದೆ, ಸಾಧ್ಯ ಇದೆ. ಇನ್ನು ಒಂದು 3-4 ಮಂತ್ಸಲ್ಲಿ ಅಂದರೆ ಆವಾಗ AB ಫಿಸ್ಟ್ಲಾ ಮಾಡಿಕೊಂಡು ಅದು ಫಿಸ್ಟ್ಲಾ ಮಾಡಿದ ಮೇಲೇ ಅದು ಮೆಚ್ಯೂರ್ ಆಗೋದಕ್ಕೆ ಬಂದು 2-3 ಮಂತ್ಸ್ ಆಗುತ್ತೆ. ಅದು ವೆಯ್ನ್ ದಪ್ಪ ಆಗಬೇಕು, ಒಂದು ಅಟ್ಲೀಸ್ಟ್ 5 ಮಿಲಿಮೀಟ್ರ್ ಅದು ದಪ್ಪ ಆದರೆ ಅದರಲ್ಲಿ ನೀಡಲ್ ಹಾಕಿ ಮಾಡ್ಬೋದು. ಸೊ ಅದಕ್ಕೆ ಬಂದು ಅಟ್ಲೀಸ್ಟ್ ಟೈಮ್ ಕೊಡಬೇಕು ಅದು ಮೆಚ್ಯೂರ್ ಆಗೋದಕ್ಕೆ. ಈಗ ಎಮರ್ಜೆನ್ಸಿ ಕೇಸಸ್ಗೂ ಕೂಡ ಅರ್ಜೆಂಟಿಗೆ ಅದನ್ನು ಇನ್ನೊಂದು ಟೈಪ್ ಹೇಳಿದ್ರಲ್ಲ, ಅದನ್ನು ಮಾಡಿ ಸೈಮಲ್ಟೇನಿಯಸ್ಲಿ ಇದಕ್ಕೂ ಕೂಡ ಪ್ರಿಪ್ರೇಷನ್ ಮಾಡ್ಬೋದು. ಅದು ಎಲ್ಲ ಮಾಡಿದಾಗ ಈ ಥರ ಕ್ರೋನಿಕ್ ರೀನಲ್ ಫೇಲ್ಯೂರ್ ಇದೆ ಇವರಿಗೆ, ಅಕ್ಯೂಟ್ ಇಲ್ಲ, ಮತ್ತು ಇದು ಅಕ್ಯೂಟ್ ರೀನಲ್ ಫೇಲ್ಯೂರ್ ಬಂದು ರಿಕವರಿ ಆಗುತ್ತೆ ಕೆಲವು. ಬಟ್ ಕ್ರೋನಿಕ್ ರೀನಲ್ ಫೇಲ್ಯೂರ್ ಆ ಥರ ಇಲ್ಲ. ಅದು ಅದಕ್ಕೆ ಬಂದು ಮಾಡಿದಾಗ ಅಕ್ಯೂಟ್ ಎಮರ್ಜೆನ್ಸಿ ಸಿಚುವೇಶನ್ ಮಾಡಿಕೊಂಡು ಆವಾಗ ವೆಯ್ನ್ ಎಲ್ಲ ಚುಚ್ಚಿ ಹಾಳಾಗುತ್ತೆ ವೆಯ್ನು. ಈಗ ಹಳ್ಳಿ ಕಡೆ ಸೇರಿದ ಹಾಗೆ ತುಂಬಾ ಪೇಷಂಟ್ಸ್ ಏನು ಡಯಾಲಿಸಿಸ್ ಮಾಡಿಸ್ತಿರ್ತಾರೆ ಈಗ ಗ್ರಾಮೀಣ ಭಾಗದಲ್ಲಿ, ಸಿಟಿಗಳಲ್ಲಿ ಎಲ್ಲ ಕಡೆ ಕಾಮನ್ ಪೀಪಲ್, ಅದೆಲ್ಲ ಇಲ್ಲಿಂದಾನೇ ಮಾಡ್ತಿರತ್ತಾ? ಹೆಚ್ಚಿನವರಿಗೆ ಎಲ್ಲಿಂದ ಮಾಡ್ತಾರೆ ಡಯಾಲಿಸಿಸ್? ಅವರು ಹಳ್ಳಿಯಿಂದ ಬರೋರಿಗೆಲ್ಲ ಇಲ್ಲಿ ಪೈಪ್ ಹಾಕ್ಸ್ಕೊಂಡು ಬರ್ತಾರೆ. ಬಟ್ ಅವ್ರಿಗೆಲ್ಲ ಬಂದು ಏನಾಗುತ್ತೆ ಪಾಪ, ವೆಯ್ನ್ ಎಲ್ಲ ಡ್ಯಾಮೇಜ್ ಆಗಿರ್ತದೆ, ಕೈಯಲ್ಲಿ ಇರೋದಲ್ಲ ಚುಚ್ಚಿ ಬ್ಲಡ್ ಟೆಸ್ಟ್ ಮಾಡ್ತಾರಲ್ಲ, ಅವ್ರಿಗೆಲ್ಲ ಬಂದು ಒಂದೊಂದು ಎವ್ರಿ ವೀಕ್ ಇದು ಮಾಡಬೇಕು, ಬ್ಲಡ್ ಟೆಸ್ಟ್ ಮಾಡಬೇಕು, ನೋಡಬೇಕು ಹೇಗಿದೆ ಪರಿಸ್ಥಿತಿ ಹೇಗಿದೆ ಅದೆಲ್ಲ ಮಾಡಿ ಅದು ವೆಯ್ನ್ ಚುಚ್ಚಿ ಎಲ್ಲ ವೆಯ್ನ್ ಡ್ಯಾಮೇಜ್ ಆಗುತ್ತೆ. ಆ ಡ್ಯಾಮೇಜ್ ಆಗಿದ ಮೇಲೆ ಬಂದು ಮಾಡಿಸ್ಕೊಂಡ್ರೆ ಬಂದು ಅದು ಮೆಚುರಿಟಿ ಆಗೋದಿಲ್ಲ ವೆಯ್ನ್. ಸೊ ಇದು ಯಾವಾಗ ಫಸ್ಟ್ ಕೆಥಿಟರ್ ಹಾಕಿ ಡಯಾಲಿಸಿಸ್ ಮಾಡೋಕ್ಕೆ ಬಂದು ಅದು ಇದು ಬರುತ್ತದೋ, ಆ ಥರ ಪರಿಸ್ಥಿತಿ ಬರ್ತದೋ, ಆವಾಗಲೇ ಬಂದು ಅವ್ರ ಕಿಡ್ನಿ ಡಾಕ್ಟ್ರು ನೋಡಿ ಹೇಳ್ತಾರೆ ಇಲ್ಲ ಮಾಡಿಸ್ಕೊಳ್ಳಿ ಅಂದ್ಬಿಟ್ಟು, AB ಫಿಸ್ಟ್ಲಾ ಮಾಡಿಸ್ಕೊಳ್ಳಿ ಬಂದು ಅವರೆಲ್ಲ ಬಂದು ಮಾಡಿಸ್ಕೋಬೇಕಾಗುತ್ತೆ. ಅದು AB ಫಿಸ್ಟುಲಾ ಮಾಡೋದಂದ್ರೆ ಏನೇನು ಪ್ರೊಸೀಜರ್ ನಡೆಯುತ್ತೆ? ಈಗ ಕೈಯಲ್ಲಿ ಮಾಡೋದು ಅಂತ ಹೇಳಿದ್ರೆ ಏನು ಮಾಡ್ತಾರಲ್ಲಿ? ನಾವೇನು ಮಾಡ್ತೀವಿ, ಇದೆಲ್ಲ ಸಾಮಾನ್ಯವಾಗಿ ಇದು ಬಂದು ಏನು ಜನರಲ್ ಅನಸ್ಥಿಸಿಯಾ ಅಲ್ಲ, ಹೇಳಿದ್ರೆ ಆರ್ಟರಿ ಮತ್ತು ವೇನ್ನ ಜಾಯಿಂಟ್ ಜೋಡಿಸೋದು. ಹೇಗೆ ಎಂತರಲ್ಲಿ ಜೋಡಿಸೋದು ಅದನ್ನು? ಅದು ಇದು ಇರ್ತದೆ, ಒಂದು ಥ್ರೆಡ್ ಇರ್ತದೆ, ಚಿಕ್ಕ ಥ್ರೆಡ್, ಪ್ರೋಲಿನ್ ಥ್ರೆಡ್ ಇರ್ತದೆ. ಅದನ್ನು ಯೂಸ್ ಮಾಡಿ ಅದು ಡಿಸೆಕ್ಟ್ ಮಾಡಿ ವೆಯ್ನು ಅದು ಆರ್ಟ್ರಿ ಹತ್ರ ತಗೊಂಬಂದು ಜಾಯಿನ್ ಮಾಡ್ತೀವಿ. ಜಾಯಿನ್ ಮಾಡಿಬಿಟ್ಟು ಸ್ಟಿಚ್ ಮಾಡಿಬಿಡ್ತೀವಿ, ಹೊಲಿಗೆ ಹಾಕ್ಬಿಡ್ತೀವಿ. ಅದು ಸ್ಟಿಚ್ ಮಾಡಿ ಜೋಡಿಸ್ತೀವಿ. ಅದು ಜೋಡಿಸ್ಬಿಟ್ಟು ಅದು ಈಗ ಆರ್ಟ್ರಿಯಿಂದ ಬಂದು ಡೈರೆಕ್ಟಾಗಿ ಬ್ಲಡ್ಡು ವೆಯ್ನ್ಗೆ ಹೋಗುತ್ತೆ. ಅದು ಹೋಗಿ ಮತ್ತೆ ಅದು ನಾನು ಹೇಳಿದ್ನಲ್ಲ, ಅದು ವೆಯ್ನ್ ದಪ್ಪ ಆಗುತ್ತೆ. ಬಿಕಾಸ್ ಆರ್ಟ್ರಿ ಪ್ರೆಷರ್ ಜಾಸ್ತಿ ವೆಯ್ನ್ಗೆ, ಆ ಪ್ರೆಷರು ಟ್ರಾನ್ಸ್ಮಿಟ್ ಆದರೆ ವೆಯ್ನಿಗೆ ಅದು ವೆಯ್ನ್ ದಪ್ಪ ಆಗುತ್ತೆ. ಪ್ಲಸ್ ಬಾಲ್ ಕೊಡ್ತೀವಿ ಕೈಯಲ್ಲಿ, ಎಕ್ಸಸೈಸ್ ಮಾಡಿ ಅದು ದಪ್ಪ ಆಗಿ ಮತ್ತು ಅದು ಮೆಚ್ಯೂರ್ ಆಗಿಬಿಡ್ತದೆ 2 ತಿಂಗಳಲ್ಲಿ ಮಾಡಿದೆ. ಕೆಲವರಿಗೆ ಬಂದು ಇಲ್ಲಿ ಎಲ್ಬೋ ಮೇಲೆ ಮಾಡ್ತೀವಿ, ಇಲ್ಲಿ ವೆಯ್ನ್ಸ್ ಇಲ್ಲ ಅಂದರೆ, ಒಳ್ಳೆ ವೆಯ್ನ್ಸ್ ಇದ್ದರೆ ಎಲ್ಬೋ ಕೆಳಗಡೆ, ಅವರಿಗೆ ಎಲ್ಬೋ ಇಲ್ಲೇ ಮಾಡ್ತೀವಿ, ಫೋರಾಮಲ್ಲೇ ಮಾಡ್ತೀವಿ. ಬಟ್ ಫೋರಾಮ್ ಫಿಸ್ಟ್ಲಾ ಆರ್ ಬೆಟರ್, ಅದೇ ಬೆಸ್ಟ್. ಪರ್ಮನೆಂಟ್ ಅದು ಮೇಂಟೆನೆನ್ಸ್ ಏನಾರು ಇರುತ್ತೆ ಅದಕ್ಕೆ? ಇದು ಉಳಿಯುತ್ತದೆ ಹಾಗೆ. ಅದು ಈಗ AB ಫಿಸ್ಟ್ಲಾ ಮಾಡಿರೋದೆಲ್ಲ ಬಂದು ಹಂಗೆ ಇದು ಡಯಾಲಿಸಿಸ್ ಮಾಡಿದಾಗ ಗೊತ್ತಾಗುತ್ತೆ ಅವರಿಗೆಲ್ಲ ಬಂದು ಹೆಂಗೆ ಅದು ಫ್ಲೋ ಚೆನ್ನಾಗಿದೆಯಾ, ಪ್ರೆಷರ್ ಜಾಸ್ತಿ ಆಗ್ತಾ ಇದೆಯಾ, ಅದೆಲ್ಲ ಅವರಿಗೆ ಬಂದು ಟೆಕ್ನಿಷಿಯನ್ಸ್ ಗೊತ್ತಾಗುತ್ತೆ. ಅವ್ರು ಹೇಳ್ತಾರೆ ಚೆನ್ನಾಗಿ ಆಗ್ತಾಯಿದೆ ನಿಮಗೆ ಡಯಾಲಿಸಿಸ್ ಒಂದು. ಕೆಲವರಿಗೆ ಬಂದು ಚೆನ್ನಾಗಿ ಆಗೋದಿಲ್ಲ, ಕೆಲವರಿಗೆ ಅದು ಪ್ರೆಷರ್ ಜಾಸ್ತಿ ಆಗುತ್ತೆ ಒಳಗಡೆ ಸರ್ಕ್ಯೂಟಲ್ಲಿ. ಆವಾಗ ಅವ್ರಿಗೆ ಅದು ಮೆಷಿನಲ್ಲಿ ಗೊತ್ತಾಗುತ್ತೆ. ಅವರು ಡಯಾಲಿಸಿಸ್ ಟೆಕ್ನಿಷಿಯನ್ ಹೇಳ್ತಾರೆ ಇಲ್ಲ ಅದು ಪ್ರೆಷರ್ ಇದೆ, ಸರಿಯಾಗಿಲ್ಲ, ನೀವು ಹೋಗಿ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು, ವ್ಯಾಸ್ಕುಲರ್ ಸರ್ಜನ್ ಹತ್ರ ತೋರಿಸ್ಕೊಂಡು ಅದು ಸರಿ ಮಾಡಿಸ್ಕೊಂಬನ್ನಿ ಅಂತಾರೆ. ಅದು ಒಳಗಡೆ ಬ್ಲಾಕ್ ಇರ್ತದೆ. ಸೊ ಅದನ್ನು ಆವಾಗಲೇ ಹೋಗಿ ಇಮಿಡಿಯೇಟಾಗಿ ಅದು ಸರಿ ಮಾಡಿಸ್ಕೋಬೇಕು. ಸ್ಕ್ಯಾನಿಂಗ್ ಮಾಡಿ ನೋಡ್ತೀವಿ ನಾವು, ಡ್ಯೂಪ್ಲೆಕ್ಸ್ ಸ್ಕ್ಯಾನಿಂಗ್ ಮಾಡಿ ಅದು ಇಲ್ಲಿ ಏನಾದರೂ ಬ್ಲಾಕ್ ಇದೆಯಾ ಅಂತ ನೋಡಿಕೊಂಡು ಆವಾಗಲೇ ಅದು ಬಂದು ಇಮಿಡಿಯೇಟಾಗಿ ಬಂದರೆ ನಾವು ಇದು ಆ್ಯಂಜಿಯೋಪ್ಲಾಸ್ಟಿ ಅಂತ ಹೇಳ್ತೀವಿ, ಫಿಸ್ಟುಲೋಪ್ಲಾಸ್ಟಿ ಅಂತ. ಅದು ಮಾಡಿದ್ರೆ ಅದು ಬ್ಲಾಕ್ ಅಂತ ತೆಗೆದ್ರೆ ಮತ್ತೆ ವಾಪಸ್ ಬರ್ತದೆ, ಮತ್ತೆ ಅದು ಫಂಕ್ಷನ್ ಮಾಡ್ತದೆ, ತಳ್ಕೊಂಡು ಹೋಗ್ಬೋದು. ಎಷ್ಟು ವರ್ಷ ಡ್ಯೂರೇಷನ್ ಆಫ್ ಲೈಫ್ ಅದ್ರದ್ದು? ಅಯ್ಯೋ, ಕೆಲವರಿಗೆ 10 ವರ್ಷ 15 ವರ್ಷನೂ ಆಗುತ್ತೆ. ಅದು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋದರೆ
ಏನು ಮಾಡಬೇಕು ಮೇಂಟೈನ್ ಮಾಡೋಕ್ಕೆ ಒಂದು ಅಟ್ಲೀಸ್ಟ್ ತ್ರೀ ಮಂತ್ಸ್ಗೆ ಒಂದು ಸಲ ಬಂದು ತೋರಿಸ್ಕೋಬೇಕು, ಚೆಕ್ ಮಾಡಿಸ್ಕೋಬೇಕು. ಅದು ಚೆಕ್ ಮಾಡೋದಂದರೆ ಸುಮ್ಮನೆ ಮುಟ್ಟಿ ಚೆಕ್ ಮಾಡೋದಿಲ್ಲ, ಅವ್ರಿಗೆ ಗೊತ್ತಾಗುತ್ತೆ. ಅದು ವೈಬ್ರೇಷನ್ ಇರ್ತದೆ, ಹೆವಿ ಫಿಶ್ಲಾ ಮಾಡಿದ್ಮೇಲೆ ವೈಬ್ರೇಷನ್ ಇರ್ತದೆ. ಅದು ವೈಬ್ರೇಷನ್ ಯಾವಾಗ ಕಡಿಮೆ ಆಗುತ್ತೋ ಇಲ್ಲ ಮಿಸ್ ಆಗುತ್ತೋ ಆವಾಗ ಬಂದು ಅವರು ಇಮಿಡಿಯೇಟಾಗಿ ಬಂದು ಡಾಕ್ಟರ್ ಹತ್ರ, ವ್ಯಾಸ್ಕ್ಯುಲರ್ ಸರ್ಜನ್ ಹತ್ರ ತೋರಿಸ್ಕೊಂಡ್ರೆ ಅದು ಇಮಿಡಿಯೇಟಾಗಿ ಆ ಫಿಶ್ಲವನ್ನು ಸಾಲ್ವೇಜ್ ಮಾಡ್ಬೋದು ನಾವು. ಆ ಸಾಲ್ವೇಜ್ ಅಂದರೆ ದೊಡ್ಡ ಆಪ್ರೇಷನ್ ಇರೋದಿಲ್ಲ, ನಾವು ಇದು ಮಾಡಿ ಸ್ಕ್ಯಾನ್ ಮಾಡಿ ಎಲ್ಲಿ ನ್ಯಾರ ಇದೆ ನೋಡಿಕೊಂಡು ಅದನ್ನು ಆಂಜಿಯೋಪ್ಲಾಸ್ಟಿ ಮಾಡಿ ಅದು ಬದುಕಿಸಿ ಕೊಡ್ಬೋದು, ಮತ್ತು ಅದಕ್ಕೆ ಲೈಫ್ ಬರ್ತದೆ, ಮತ್ತು ಅದನ್ನು ನೀವು ಉಪಯೋಗಿಸ್ಬೋದು. ಆ ಪರಿಸ್ಥಿತಿಯಲ್ಲಿ ಬಂದು ಕೆಲವರು ಬಂದು ತುಂಬ ನೇರ ಆಗಿ ಒಳಗಡೆ ಕ್ಲಾಟ್ ಫಾರ್ಮ್ ಆಗುತ್ತೆ, ಅಂಥ ಪರಿಸ್ಥಿತಿಯಲ್ಲಿ ಬರ್ತಾರೆ. ಅದು ಕ್ಲಾಟ್ ಫಾರ್ಮ್ ಆದರೆ ಅದನ್ನು ಎಂಡೋವ್ಯಾಸ್ಕ್ಯುಲರ್ಲೇ ಹೋಗಿ ಟ್ರೈ ಮಾಡಿ ಸಕ್ ಮಾಡಿಬಿಟ್ಟು ಕ್ಲಾಟ್ ಎಲ್ಲ ತೆಗೆದುಬಿಟ್ಟು ಮತ್ತೆ ಆಂಜಿಯೋಪ್ಲಾಸ್ಟಿ ಮಾಡ್ಬೋದು. ಬಟ್ ತುಂಬ ಕ್ಲಾಟ್ ಎಲ್ಲ ಫಾರ್ಮ್ ಮಾಡಿದ್ರೆ ಅದು ಕ್ಲಾಟ್ ಓಪನ್ ಆಪರೇಷನ್ ಮಾಡಿನೇ ತೆಗಿಬೇಕು. ಅದು ಕ್ಲಾಟ್ ಎಲ್ಲ ತೆಗೆದು ಮತ್ತು ಆಂಜಿಯೋಗ್ರಾಮ್ ಮಾಡಿ ನೋಡಿಬಿಟ್ಟು ಎಲ್ಲಾದರೂ ಬ್ಲಾಕ್ ಇದೆಯಾ ನೋಡಿ ಮತ್ತು ಅದನ್ನು ಕರೆಕ್ಟ್ ಮಾಡಿ. ಇಲ್ಲಿ ಎಸ್ಪೆಷಲಿ ಒಳಗಡೆ ಚೆಸ್ಟ್ ಒಳಗಡೆ ಎಲ್ಲ ಅವರೆಲ್ಲ ಪೈಪ್ ಹಾಕ್ಸ್ಕೊಂಡಿರ್ತಾರೆ ಮುಂಚೆ ಎಲ್ಲ ಬಂದು ರಿಪೀಟೆಡ್ ಒಂದು 10-20 ಸಲ ಹಾಕಿರ್ತಾರೆ ಇದು ಕೆಥೀಟರ್. ಅವ್ರಿಗೆ ಬ್ಲಾಕ್ ಇರುತ್ತೆ, ಅದೆಲ್ಲ ಚೆಕ್ ಮಾಡಿಕೊಂಡು ನೀಟಾಗಿ ಆಂಜಿಯೋಪ್ಲಾಸ್ಟಿ ಮಾಡಿ ಕೊಟ್ಟರೆ ಅವರಿಗೆ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ನಡ್ಸ್ಕೊಂಡು ಹೋಗ್ಬೋದು. ಇನ್ ಕೇಸ್ ಒಂದು ಫೇಲ್ ಆದರೆ ಇನ್ನೊಂದು ಕೈಲಿ ಮಾಡ್ಬೋದು. ಅದು ಫೇಲಿಯರ್ ಆಗೋದಕ್ಕೆ ಬಿಡಬಾರ್ದು. ಇನ್ ಕೇಸ್ ಅದಕ್ಕೆ ಇದು ಆ ಥರ ಏನಾದರೂ ಕಂಪ್ಲೀಟ್ ಎಲ್ಲ ವೆಯ್ನ್ ಡ್ಯಾಮೇಜ್ ಆಗಿ ಮತ್ತೆ ಕ್ಲಾಟ್ ಆಗಿ ಎಲ್ಲ ಹೋಗಿ ಫುಲ್ ಸಿಮೆಂಟ್ ಪೈಪ್ ಥರ ಆಗಿಬಿಡ್ತದೆ. ಅದು ಆ ಥರ ಆದರೆ ಬೇರೆ ಕೈಯಲ್ಲಿ ಫಿಶ್ಲಾ ಮಾಡೋಕ್ಕೆ ನೋಡಬೇಕು, ಇನ್ನೊಂದು ಕೈಯಲ್ಲಿ ಮಾಡಬೇಕು. ಇನ್ನೊಂದು ಕೈಯಲ್ಲಿ ಅಂದರೆ ಮತ್ತೆ ಡೆಸ್ಪರೇಟ್ ಸಿಚುವೇಶನ್ಲಿ ಕಾಲಲ್ಲಿ ಮಾಡ್ತೀವಿ, ಬಟ್ ಅದೆಲ್ಲ ತುಂಬ ರೇರ್. ಅದು ಅಲ್ಟಿಮೇಟ್ಲಿ ಕಿಡ್ನಿನ ಚೆನ್ನಾಗಿ ಇಟ್ಕೊಳ್ಳೋದು ತುಂಬ ಮುಖ್ಯ. ಕಿಡ್ನಿ ಆರೋಗ್ಯವನ್ನು ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡೋದು ಮುಖ್ಯ. ಏನೇನು ಮಾಡ್ಬೋದು ಅಂತ ನಮ್ಮ ಲೈಫ್ ಸ್ಟೈಲ್ ಹ್ಯಾಬಿಟ್ಸಲ್ಲಿ? ಒಂದು ಎಕ್ಸಸೈಸ್, ಅದಕ್ಕೂ ಕೂಡ ಎಕ್ಸಸೈಸ್ ಮುಖ್ಯ. ಎಲ್ಲದಕ್ಕೂ ಅಲ್ವಾ? ಎಕ್ಸಸೈಸ್ ಮಾಡಬೇಕು ಡೈಲಿ. ಒಂದು ನೀರು ಹೆಚ್ಚಿಗೆ ಕುಡಿಬೇಕು, ನೀರು ಕುಡಿಬೇಕು. ಕಿಡ್ನಿ ಸಮಸ್ಯೆ ಬರೋಕ್ಕಿಂತ ಮುಂಚೆ ಬರಬಾರ್ದು ಅಂತ ಹೇಳಿದ್ರೆ ಬಂದ್ಮೇಲೆ ಕುಡಿಯೋಕ್ಕಾಗಲ್ಲ. ಎಲ್ಲರೂ ಎಲ್ಲ ಬಂದ ಮೇಲೆ ಕುಡಿಯೋಕ್ಕಾಗಲ್ಲ. ನೀರು ಕುಡಿಬೇಕು. ಇನ್ನೊಂದು ಕೆಲವು ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಎಲ್ಲ ಇರ್ತದೆ, ನೆಫ್ರೋಟಾಕ್ಸಿಕ್ ಇದೆಲ್ಲ, ಅದೆಲ್ಲ ಬಂದು ಟ್ಯಾಬ್ಲೆಟ್ಸ್ ಇರ್ತದೆ. ಸುಮ್ಮನೆ ಹೋಗಿ ಅಂಗಡಿಯಲ್ಲಿ ಹೋಗಿ ಅದು ನೋವಿಗೆ ಬಂದು ಅಲ್ಲಿ ನೋವು, ಮಂಡಿ ನೋವು, ಕಾಲು ನೋವು, ಅದಕ್ಕೆಲ್ಲ ಟ್ಯಾಬ್ಲೆಟ್ಸ್ ಅದು ಮಾತ್ರ ಅದು ಮಾಡಲೇಬಾರ್ದು. ಮೆಡಿಕಲ್ ಅಡ್ವೈಸ್ ತಪ್ಪೋದು, ಅದು ಮಹಾ ತಪ್ಪೋದು, ಅದು ಮಾತ್ರ ಮಾಡಲೇಬಾರ್ದು. ಕಿಡ್ನಿಗೆ ಡೇಂಜರಸ್. ಕೆಲವು ಸಲ ಬಂದು ಬೇರೆ ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಎಲ್ಲ ಹೋಗ್ತಾರೆ, ಆ ಹೋಮಿಯೋಪತಿ ಅದರಲ್ಲೆಲ್ಲ ಬಂದು ಮೆಟಾಲಿಕ್ ಇದು ಇರ್ತದೆ, ಅದನ್ನು ಬಂದು ಪಾಯ್ಸನ್. ಅದೆಲ್ಲ ಆರ್ಸೆನಿಕ್ಕು, ಅದು ಗೋಲ್ಡು, ಅದೆಲ್ಲ ಇರೋದಿರ್ತದೆ, ಅದನ್ನು ಪಾಯ್ಸನ್. ಸೊ ಅದೆಲ್ಲ ಅವಾಯ್ಡ್ ಮಾಡಬೇಕು ಅವರು. ಮತ್ತು ಕೆಲವರಿಗೆ ಚಿಕ್ಕ ವಯಸ್ಸಲ್ಲಿ ಇದು ಬರ್ತದೆ, ಹೈಪರ್ ಟೆನ್ಷನ್. ಅದು ಇಮಿಡಿಯೇಟಾಗಿ ಹೋಗಿ ನೋಡ್ಕೋಬೇಕು. ಸಾಮಾನ್ಯವಾಗಿ ಇಟ್ ಕುಡ್ ಬಿ ಬಿಕಾಸ್ ಆಫ್ ಕಿಡ್ನಿ ಡಿಸೀಸ್. ಅದೆಲ್ಲ ನೋಡ್ಕೋಬೇಕು, ಎರ್ಲಿಯಾಗಿ ನೋಡ್ಕೊಂಡು. ಕೆಲವರಿಗೆ ಆಟೋಇಮ್ಯೂನ್ ಡಿಸೀಸ್ ಬರ್ತದೆ. ಆಟೋಇಮ್ಯೂನ್ ಡಿಸೀಸ್ ಬಂದರೆ ಚಿಕ್ಕ ವಯಸ್ಸಲ್ಲೇ ಬಂದುಬಿಡ್ತದೆ, ಅವ್ರಿಗೆಲ್ಲ ಬಂದು ಕಿಡ್ನಿ ಫೇಲ್ಯೂರ್ ಆಗೋದಕ್ಕೆ ಚಾನ್ಸಸ್ ಇರ್ತದೆ. ಅದನ್ನು ನೋಡ್ಕೋಬೇಕು. ಅದು ರೆಗ್ಯುಲರ್ ಆಗಿ ನೋಡಿಕೊಂಡು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿಕೊಂಡು ಇದೆಲ್ಲ ಮಾಡಿದ್ರೆ ಇದನ್ನು ಎಲ್ಲ ಇದು ಸ್ಮೋಕಿಂಗ್, ದಟ್ ಈಸ್ ಆಲ್ಸೋ ಬ್ಯಾಡ್ ಫಾರ್ ದ ಕಿಡ್ನಿ. ಇದೆಲ್ಲ ಇಂಪಾರ್ಟೆಂಟು. ಕೆಲವರು ಬಂದು ಈಗೆಲ್ಲ ಜಿಮ್ಗೆ ಹೋಗ್ತಾರೆ, ಪ್ರೋಟೀನ್ ಪೌಡರ್ ತಿನ್ನಬಾರ್ದಾ? ನೋ. ನಾರ್ಮಲಲ್ಲಿ ನಮ್ಮ ಊಟದಲ್ಲಿ ಇಲ್ಲದೆ ಪ್ರೋಟೀನ್ಸ್ ಬೇರೆ ಎಲ್ಲಿ ಸಿಗುತ್ತದೆ ನಿಮಗೆ ಹೇಳಿ? ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ. ಮಿಲ್ಕ್ ಪ್ರೋಟೀನ್ಸ್ ಬೇಕಾಗಿಲ್ಲ. ಮೊಟ್ಟೆಯಲ್ಲಿರೋದು ಪ್ರೋಟೀನ್ಸ್ ದ ಬೆಸ್ಟ್ ಪ್ರೋಟೀನ್ ಅಲ್ವಾ? ಹಾಲು, ಮೊಟ್ಟೆ. ನೀವು ಮೊಟ್ಟೆಯಲ್ಲಿರೋದು ಪ್ರೋಟೀನ್ಸ್ ತಿಂದರೆ 95% ಅಬ್ಸಾರ್ಬ್ ಆಗುತ್ತೆ. ಅದು ಬಯೋ ಅವೈಲೇಬಿಲಿಟಿ ಬಂದು ಅದೇ ಬೆಸ್ಟ್ ಪ್ರೋಟೀನ್, ಅದಕ್ಕಿಂತ ಇನ್ನೂ ಬೆಸ್ಟ್ ಯಾವುದೂ ಇಲ್ಲ. ನೀವು ಇದೆಲ್ಲ ಮಾಂಸ ತಿನ್ನೋದ್ರಿಂದ ಮೊಟ್ಟೆಯಲ್ಲಿ ಇರೋದು ಪ್ರೋಟೀನ್ಸ್ ದ ಬೆಸ್ಟ್ ಫಾರ್ಮ್ ಆಫ್ ಪ್ರೋಟೀನ್ಸ್. ಅದನ್ನು ಬಿಟ್ಬಿಟ್ಟಿಗೆ ಪ್ರೋಟೀನ್ ಪೌಡರ್ಸ್ ಎಲ್ಲ ಅದು ದಟ್ ಈಸ್ ಆಲ್ಸೋ ಇನ್ಸಲ್ಟ್ ಫಾರ್ ದ ಕಿಡ್ನಿ. ಅದು
ಬಟ್ ಈಗ ಜಿಮ್ ಮಾಡೋರೆಲ್ಲ ಸುಮಾರೆಲ್ಲ ಹೋಗಿ ಆಚೆ ಕಡೆ ಇದೆಲ್ಲ ತಗೊಂಡು ಇದು ಮಾಡಿ ಜಿಮ್ ಮಾಡೋರು ಮತ್ತೆ ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಅಲ್ಲೆಲ್ಲ ತಗೊಳ್ಳೇಬೇಕು ಅಂತ ಕೊಡ್ತಾರಲ್ವಾ? ಅದು ಸರಿ ಇಲ್ಲ, ಅದೆಲ್ಲ ಮಾಡಬಾರ್ದು. ಈಗ ಯಾಕಂದರೆ ಈಗ ನೋಡಿ, ಈ ಸೈಂಟಿಫಿಕ್ ವರ್ಲ್ಡ್ ಮತ್ತು ಮೆಡಿಕಲ್ ವರ್ಲ್ಡ್ ಸ್ವಲ್ಪ ಡಿವೈಡೆಡ್ ಅನಿಸುತ್ತೆ. ಡಾಕ್ಟರ್ಸ್ ಎಲ್ಲರೂ ಕೂಡ ನೋ ಔಟ್ಸೈಡ್ ಈ ಪ್ರೋಟೀನ್ ಇರಬಾರ್ದು, ಫುಡ್ಡಲ್ಲೇ ಇರಬೇಕು, ಹೋಲ್ ಫುಡ್ಡಲ್ಲೇ ತಗೋಬೇಕು ಅಂತ ಸಜೆಸ್ಟ್ ಮಾಡ್ತಾರೆ. ಬಟ್ ಈ ಸ್ಪೋರ್ಟ್ಸ್ ನ್ಯೂಟ್ರಿಷನ್ ಅವರೆಲ್ಲ ಫುಡ್ಡಲ್ಲಿ ಅಷ್ಟು ಕವರ್ ಆಗಲ್ಲ, ಪರ್ kg ಬಾಡಿ ವೆಯ್ಟ್ 1-1.5 ಗ್ರಾಮ್ ಆದರೂ ಪ್ರೋಟೀನ್ ಬೇಕು ಅಂತ ಹೇಳ್ತಾರೆ. ಜನಕ್ಕೆ ಫುಲ್ ಕನ್ಫ್ಯೂಷನ್ ಈ ವಿಚಾರದಲ್ಲಿ. ನನ್ನ ತಿಳಿದ ಮಟ್ಟಿಗೆ ನಾನು ಹೇಳ್ತೀನಿ, ಓಕೆ, ನ್ಯಾಚುರಲ್ ಪ್ರೋಟೀನ್ಸ್ ಫುಡ್ ಇಸ್ ದ ಬೆಸ್ಟ್ ಫಾರ್ಮಸಿ, ಅಷ್ಟೇ ನಾನು ಹೇಳೋದು. ಈಗ ಅದರಲ್ಲೇ ಬಂದು ಎಲ್ಲ ಫುಲ್ ಇನ್ಸೆಕ್ಟಿಸೈಡ್ಸ್ ಎಲ್ಲ ಹಾಕಿ ಅದರಲ್ಲೇ ಬಂದು ಕಷ್ಟ ಆಗ್ತದೆ ನಮಗೆ. ಫುಡ್ ಕೂಡ ಈಗ ಇಲ್ಲ. ಅದೇ ಈಗ ಇದೆಲ್ಲ ಫುಲ್ ಆರ್ಟಿಫಿಷಿಯಲ್ ಇದೆಲ್ಲ ಬಂದು ಇನ್ಸೆಕ್ಟ್ ಎಲ್ಲ. ಬಟ್ ಟು ಆ್ಯಡ್ ಟು ದಟ್ ನೀವು ಇದೆಲ್ಲ ಮತ್ತೆ ಇದು ಮಾಡಿದ್ರೆ ಇನ್ನೂ ಹೆಂಗೆ ಇದು ಆಲ್ರೆಡಿ ಅವರ್ ವಾಟರು ಇದು ನಮ್ಮದು ನೀರು ಕುಡಿಯೋದು ಅದೆಲ್ಲ ಬಂದು ಪ್ಯೂರ್ ವಾಟ್ರ್ ಹೆಂಗೆಲ್ಲ ಗೊತ್ತಾಗಲ್ಲ. ಮಿನರಲ್ಸು ಸಮ್ದು ಇದರಿಂದ ಗ್ರೌಂಡ್ ವಾಟರ್ ಎಲ್ಲ ಕುಡಿತೀವಿ, ಅದರಲ್ಲೆಲ್ಲ ಬಂದು ಮಿನರಲ್ ಕಂಟೆಂಟ್ ಜಾಸ್ತಿ ಇರ್ತದೆ ಅಲ್ವಾ? ಅದೇ ಆಲ್ರೆಡಿ ವಿ ಆರ್ ಎಕ್ಸ್ಪೋಸ್ ಟು ಲಾಟ್ ಆಫ್ ಇದು ಪೊಲ್ಯೂಟೆಂಟ್ಸ್ ಇನ್ ದ ವಾಟರ್. ಇನ್ ಅಡಿಷನ್ ಟು ದಟ್ ಇದೆಲ್ಲ ಮಾಡಿದ್ರೆ ಇನ್ನು ಕಿಡ್ನಿಗೆ ಹಿಂಸೆ, ಎಕ್ಸ್ಟ್ರಾ ಕೆಲಸ ಮಾಡಬೇಕಾಗುತ್ತೆ. ಹೌದು, ಮತ್ತೆ ಇದೆಲ್ಲ ಅದು ಸರಿಯಾಗಲ್ಲ. ಅದು ಕೆಲವರಿಗೆ ನಾವೇನು ಮಾಡ್ತೀವಿ, ಎಂಡ್ ಸ್ಟೇಜ್ ಕಿಡ್ನಿ ಫೇಲ್ಯೂರ್ ಬರ್ತಾರೆ, ಅವರಿಗೆ ಬಂದು ಟನಲ್ಡ್ ಕೆಥೀಟರ್ ಅಂತ ಹೇಳ್ತೀವಿ. ಅದು ಇಲ್ಲಿಂದ ಸ್ಕಿನ್ ಚರ್ಮದ ಕೆಳಗಡೆ ಹೋಗಿ ಅದು ಬ್ಲಡ್ ಪೈಪಲ್ಲಿ ಹೋಗಿ ಮಾಡ್ತೀವಿ. ಅವರು ಅದು ಲೈಫ್ ಸ್ಪ್ಯಾನ್ ಆಫ್ ದ ಟನಲ್ಡ್ ಕೆಥೀಟರ್, ಪರ್ಮ್ ಕ್ಯಾತ್ ಅಂತ ಹೇಳ್ತೀವಿ. ಅದೆಲ್ಲ ಮಾಡಿದ್ರೆ ಅದು ಜಸ್ಟ್ ಅಬೌಟ್ ಲಾಂಜಿವಿಟೀಸ್ ಮ್ಯಾಕ್ಸಿಮಮ್ 2 years ಅಷ್ಟೇ. ಅದಕ್ಕೆ ಎಕ್ಸ್ಟೆಂಡ್ ಮಾಡ್ಬೋದು ಅಷ್ಟೇ. ಅದು ಅವ್ರಿಗೆ ಏನು ಇರೋದಿಲ್ಲ, ಚುಚ್ಚೋದೇನು ಬೇಕಾಗಿಲ್ಲ, ಅದು ಕೆಥೀಟ್ರು. ಬಟ್ ಇನ್ಫೆಕ್ಷನ್ ಆಗ್ತಾ ಇರ್ತದೆ ಮತ್ತೆ ಅದು. ಅದಕ್ಕೆ ನಾವು ಯಾರಿಗೂ ರೆಕಮೆಂಡ್ ಮಾಡೋದಿಲ್ಲ ಅದೆಲ್ಲ. AV ಫಿಸ್ಟುಲಾ ಡಯಾಲಿಸಿಸ್ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ಡಯಾಲಿಸಿಸ್. ಅದರಲ್ಲಿ ಏನೋ ಡಿಸ್ಅಡ್ವಾಂಟೇಜಸ್ ಇದೆಯಾ? ಎದರಲ್ಲಿ? AV ಫಿಸ್ಟುಲಾ ಇದರಲ್ಲಿ ಅಡ್ವಾಂಟೇಜಸ್ ಸುಮಾರು ನಾವು ತಿಳ್ಕೊಂಡ್ವಿ. ಇದು ಡಿಸ್ಅಡ್ವಾಂಟೇಜ್ ಅನ್ನೋದು ಏನು ಇಲ್ಲ. ಕೆಲವರಿಗೆ ಬಂದು ಹಾರ್ಟ್ ಡಿಸೀಸ್ ಕೈ ಕೊಟ್ಟಿದೆ ಅಂದಮೇಲೆ ಬೇರೆ ದಾರಿ ಇಲ್ಲ ಅಂತ. ಹೌದು. ಸೊ ಈಗ AV ಫಿಸ್ಟುಲಾ ಅನ್ನೋದು ಬಂದು ಒಂದು ಮಾತ್ರ ಹೇಳ್ತೀನಿ, ಅದು ಬಂದು ಸೆಕೆಂಡ್ ಹಾರ್ಟ್ ಅವರಿಗೆಲ್ಲ. ಸೆಕೆಂಡ್ ಹಾರ್ಟ್ ಅನ್ನೋದು ಬಿಕಾಸ್ ಅವರಿಗೆ ಬಂದು ಜೀವನ ಬಂದು ನಡೆಸೋದು ಅದರಲ್ಲೇ. ಇಫ್ AV ಫಿಸ್ಟುಲಾ ಸೆಕೆಂಡ್ ಹಾರ್ಟ್ ಸೆಕೆಂಡ್ ಕಿಡ್ನಿ ಆ ಥರ. ಹೌದು, ಅದೇ ಕರೆಕ್ಟ್. ಅದು ಬಿಕಾಸ್ ಅದರಿಂದಾನೇ ಅವರಿಗೆ ಜೀವನ ನಡಿಬೇಕು. ಸೊ ಅದನ್ನು ಮೈಂಟೈನ್ ಮಾಡಿಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಎಲ್ಲ ಮೆಥಡ್ಸಲ್ಲಿ ಇದು ಬೆಸ್ಟ್ ಇರೋದ್ರಲ್ಲಿ. ಬೆಸ್ಟ್ ಅದೇ. ಏನಂದರೆ ಇನ್ಫೆಕ್ಷನ್ ಚಾನ್ಸಸ್ ತುಂಬ ಕಡಿಮೆ. ಈಸಿಯಾಗಿ ಹೋಗಿ ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ಟು ಇದು ಮಾಡಿ ಅವತ್ತು ಸ್ವಲ್ಪ ರೆಸ್ಟ್ ತಗೊಂಡು ಕೆಲಸ ಮಾಡ್ಬೋದು. ನಿಮ್ಮ ಲೈಫ್ ಸ್ಟೈಲ್ ಎಲ್ಲ ಚೆನ್ನಾಗಿ ಏನು ಇದು ಅಫೆಕ್ಟ್ ಆಗೋದಿಲ್ಲ. ಈ ಪ್ಲಾಸ್ಟಿಕ್ ಇದು ಕೆಥೀಟರ್ಸ್ ಎಲ್ಲ ಹಾಕಿ ಮಾಡಿದ್ರೆ ಮತ್ತೆ ಇನ್ಫೆಕ್ಷನ್ ಆಗುತ್ತೆ. ಒಂದು ಕ್ವಾಲಿಟಿ ಆಫ್ ಲೈಫ್ ಫುಲ್ ಹಾಳಾಗುತ್ತೆ. ಕ್ವಾಲಿಟಿ ಆಫ್ ಲೈಫ್ ಇರೋದಿಲ್ಲ. ಎಲ್ಲ ಕಡೆನೂ ಆರ್ಗನ್ ಎಲ್ಲ ಬಂದು ಇನ್ಫೆಕ್ಷನ್ ಆಗುತ್ತೆ. ಮತ್ತು ಇದು ಇನ್ನೊಂದು ಏನಂದರೆ ಅದು ಒಳಗಡೆ ಕ್ಲಾಟ್ ಆಗಿ ಫುಲ್ ಸೆಂಟ್ರಲ್ ವೈನ್ಸ್ ಅಂತ ಹೇಳ್ತೀವಿ, ಅದೆಲ್ಲ ಬ್ಲಾಕ್ ಆಗಿಬಿಡ್ತದೆ. ಅದು ಸರಿಯಲ್ಲ. ಅದು ಈ ಥರ ಕತ್ತಲಿ ಪೈಪ್ ಹಾಕ್ಕೊಂಡು ಇದು ಡಯಾಲಿಸಿಸ್ ತುಂಬ ದಿವಸ ಇಟ್ಕೊಳ್ಳೋದು ಸರಿಯಿಲ್ಲ. ಎಮರ್ಜೆನ್ಸಿಗೆ ಮೇ ಬಿ 1 or 2 weeks ಪರವಾಗಿಲ್ಲ, ಬಟ್ ತುಂಬ ದಿವಸ ಬಿಡೋದು ಸರಿಯಿಲ್ಲ. ಎಸ್ ಡಾಕ್ಟರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟರೆ, ನಾವು ಯಾವಾಗ ಅಲರ್ಟ್ ಆಗಬೇಕು, ಯಾವಾಗ ವೈದ್ಯರನ್ನು ಸಂಪರ್ಕಿಸಬೇಕು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಹೆಲ್ದಿ ಆಗಿರೋದು ಹೇಗೆ, ಈ ಸಮಸ್ಯೆಗೆ ಬರದೇ ಇರೋದು ಹೇಗೆ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ.